ಜನರ ಕಣ್ಣಿಗೆ ಮಣ್ಣೆರಚಿ ಬಿಟ್ಟಿ ವಿಜಯೋತ್ಸವ. ಭಾರತದ ಹೊಡೆತಕ್ಕೆ ಭಯೋತ್ಪಾದಕ ರಾಷ್ಟ್ರ ವಿಲವಿಲ. ನಮ್ಮ ಸೇನೆಯ ಏಟಿಗೆ ಕಂಗಾಲಾದ ಪಾಕ್ ಪ್ರಧಾನಿ. ಪಾಕಿಸ್ತಾನದ ಹೃದಯವನ್ನೇ ಬಗೆದ ಇಂಡಿಯಾ. ಆಪರೇಷನ್ ಸಿಂಧೂರ್ನಿಂದ ಶತ್ರು ದೇಶಕ್ಕೆ ಎಲ್ಲೆಲ್ಲಿ ಪೆಟ್ಟಾಗಿದೆ. ಶಹಬಾಜ್ ಶರೀಫ್ ಬಿಚ್ಚಿಟ್ಟ ರಹಸ್ಯವೇನು? ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಪಹಲ್ಗಾಮ್ ದಾಳಿಯ ಬಳಿಕ ಭಾರತದ ವಿರುದ್ಧ ಕಾಲು ಕೆದರಿ ಜಗಳಕ್ಕಿಳಿಯುತ್ತಿದ್ದ ಪಾಕಿಸ್ತಾನ ಭಾರತದ ಏಟಿಗೆ ವಿಲವಿಲ ಒದ್ದಾಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಾಲಿಗೆ ಬಿದ್ದು ಕದನ ವಿರಾಮಕ್ಕೆ ಪ್ರಸ್ತಾಪ ಮಾಡಿತ್ತು. ಭಾರತವನ್ನ ಕದನ ವಿರಾಮಕ್ಕೆ ಒಪ್ಪಿಸುವಂತೆ ದುಂಬಾಲು ಬಿದ್ದಿತ್ತು. ಸುದೀರ್ಘ ಮಾತುಕತೆಗಳ ಬಳಿಕ ಅಂತಿಮವಾಗಿ ಕದನ ವಿರಾಮ ಘೋಷಣೆಗೆ ಭಾರತ ಒಪ್ಪಿದೆ. ಆದರೆ ಮೇ 7ರಿಂದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಳಿಕ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟುಗಳನ್ನೇ ನೀಡುತ್ತಾ ಬಂದಿದೆ. ಇದರಿಂದ ಉಗ್ರ ಪೋಷಕ ರಾಷ್ಟ್ರಕ್ಕೆ ದಿಕ್ಕೇ ತೋಚದಂತಾಗಿದೆ. ಇನ್ನು ನಿನ್ನೆವರೆಗೂ ಭಾರತದ ದಾಳಿಯಿಂದ ಏನೂ ಆಗಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದ ಪಾಕ್ ತನ್ನ ದೇಶದ ನಾಗರಿಕರನ್ನ ಮೂರ್ಖರನ್ನಾಗಿಸಿ ವಿಜಯೋತ್ಸವ ಆಚರಿಸುತ್ತಿತ್ತು. ಆದರೆ ಅದೇ ರಣಹೇಡಿ ದೇಶ ಇದೀಗ ಇಡೀ ವಿಶ್ವದ ಮುಂದೆ ಭಾರತದಿಂದ ಗುಮ್ಮಿಸಿಕೊಂಡ ಪರಿಯನ್ನ ಬಿಚ್ಚಿಟ್ಟಿದೆ. ಈ ಕುರಿತು ಖುದ್ದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮಾತನಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡುತ್ತಿದೆ. ನೂರ್ ಖಾನ್ ವಾಯುನೆಲೆ ಕ್ಷಿಪಣಿ ಹೊಡೆತ ನೀಡಿದೆ. ಚೀನಿಯ ಉಪಕರಣಗಳ ಬಳಕೆ ಬಹಿರಂಗ. ಇಸ್ಲಾಮಾಬಾದ್ನ ಸಮಾರಂಭದಲ್ಲಿ ಮಾತನಾಡಿರುವ ಶಹಬಾಜ್ ಶರೀಫ್, ಮೇ 9 ಮತ್ತು 10ರ ಮಧ್ಯರಾತ್ರಿ ಸುಮಾರು 2:30 ಹೊತ್ತಿಗೆ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ನನಗೆ ಫೋನ್ನಲ್ಲಿ ಸುರಕ್ಷಿತವಾಗಿರುವಂತೆ ತಿಳಿಸಿದ್ದರು. ಸಾಹಿಬ್, ಭಾರತವು ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಅದರಲ್ಲಿ ಒಂದು ನೂರ್ ಖಾನ್ ವಾಯುನೆಲೆಯ ಮೇಲೆ ಬಿದ್ದಿದೆ. ಅಲ್ಲದೆ ಕೆಲವು ಇತರ ಪ್ರದೇಶಗಳಲ್ಲಿ ಹರಡಿದೆ. ನಮ್ಮ ವಾಯುಪಡೆಯಿಂದ ನಮ್ಮ ದೇಶವನ್ನ ರಕ್ಷಿಸಲು ಸ್ಥಳೀಯ ತಂತ್ರಜ್ಞಾನವನ್ನ ಬಳಸಿದೆ. ಜೊತೆಗೆ ಚೀನಿ ಯುದ್ಧ ವಿಮಾನಗಳಲ್ಲಿ ಆಧುನಿಕ ಗ್ಯಾಜೆಟ್ಗಳು ಮತ್ತು ತಂತ್ರಜ್ಞಾನವನ್ನು ಸಹ ಬಳಸಲಾಗಿದೆ. ನೀವು ಸುರಕ್ಷಿತವಾದ ಸ್ಥಳದಲ್ಲಿರಿ ಎಂದು ಎಚ್ಚರಿಸಿದ್ದರು ಎನ್ನುವ ಮೂಲಕ ಭಾರತದ ಏಟನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಪಾಕ್ಗೆ ಎಚ್ಚರಿಸಿದ್ದ ಮಿಲಿಟರಿ ವಕ್ತಾರ ಚೌಧರಿ, ಇದಕ್ಕೂ ಮುನ್ನವೇ ಮೇ 10ರಂದು ತನ್ನ 3 ವಾಯುನೆಲೆಗಳನ್ನ ಭಾರತೀಯ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಗುರಿಯಾಗಿಸಿಕೊಂಡಿದೆ. ಪಾಕಿಸ್ತಾನದ ಮಿಲಿಟರಿ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿಗೆ ಇಸ್ಲಾಮಾಬಾದ್ನಲ್ಲಿ ಆತುರದಿಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ದರು. ಅಲ್ಲದೆ ಪಾಕಿಸ್ತಾನ ವಾಯುಪಡೆಯ ನೂರ್ ಖಾನ್, ಚಕ್ಲಾಲಾ, ರಾವಲ್ಪಿಂಡಿ, ಮುರಿಯಾ, ಚಕ್ವಾಲಾ ಮತ್ತು ರಫೀಕಿ ಜಾಂಗ್ ಜಿಲ್ಲೆಯ ಶೋರ್ಕೋಟ್ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ ಎಂದು ಹೇಳಿದ್ದರು. ಭಾರತ ಚಿತ್ರ ಸಮೇತ ಜಗತ್ತಿಗೆ ಹೇಳಿತ್ತು. ಇನ್ನು ಪ್ರಮುಖವಾಗಿ ಪಾಕಿಸ್ತಾನದ ಹೃದಯದಂತಿರುವ ನೂರ್ ಖಾನ್ ವಾಯುನೆಲೆ ಇದು ಪಾಕಿಸ್ತಾನದ ಉನ್ನತ ಮಟ್ಟದ ಮಿಲಿಟರಿ ಸೌಲಭ್ಯ ಹೊಂದಿರುವ ಪ್ರಮುಖ ಕೇಂದ್ರವಾಗಿತ್ತು. ದೇಶದ ಉನ್ನತ ವಿವಿಐಪಿಗಳು ವಾಯು ಸಾರಿಗೆಗಾಗಿ ಇದನ್ನ ಬಳಸುತ್ತಾರೆ. ಪಾಕ್ಗೆ ಇದೊಂದು ಹೆಚ್ಚಿನ ಗರಿಮೆಯನ್ನು ತಂದುಕೊಡುವ ವಾಯುನೆಲೆಯಾಗಿತ್ತು. ಅಲ್ಲದೆ ಮೇ 10ರಂದು ಕ್ಷಿಪಣಿ ದಾಳಿ ನಡೆದ ಬಳಿಕ ಭಾರತ ಉಪಗ್ರಹ ಚಿತ್ರ ಸಮೇತ ಸಾಕ್ಷ್ಯವನ್ನ ಬಿಡುಗಡೆ ಮಾಡಿ ಜಗತ್ತಿಗೆ ತೋರಿಸಿತ್ತು. ಪಾಕಿಸ್ತಾನಕ್ಕೆ ಆಳವಾಗಿ ಹೊಡೆತ ನೀಡಲಾಗಿರುವ ಅಂತಿಮ ಪ್ರತಿಕ್ರಿಯೆಯಾಗಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಾತನಾಡಿರುವ ವಿಡಿಯೋ ಹಂಚಿಕೊಂಡ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಭೂಪ್ರದೇಶದೊಳಗಿನ ಅನೇಕ ವಾಯುನೆಲೆಗಳ ಮೇಲೆ ಭಾರತ ನಡೆಸಿದ ದಾಳಿಯನ್ನ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ನೂರ್ ಖಾನ್ ವಾಯುನೆಲೆ ಮತ್ತು ಇತರ ಹಲವಾರು ಸ್ಥಳಗಳ ಮೇಲೆ ಭಾರತ ಬಾಂಬ್ ದಾಳಿ ನಡೆಸಿದೆ ಎಂದು ತಿಳಿಸಲು ಜನರಲ್ ಅಸಿಂ ಮುನೀರ್ ಅವರು ಮುಂಜಾನೆ 2:30ಕ್ಕೆ ಕರೆ ಮಾಡಿದ್ದಾರೆ ಎಂದು ಶರೀಫ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಬಹಿರಂಗಪಡಿಸುವುದನ್ನು ನೋಡಿದಾಗ ಆಪರೇಷನ್ ಸಿಂಧೂರ್ನ ಪ್ರಾಮುಖ್ಯತೆ, ನಿಖರತೆ ಮತ್ತು ಧೈರ್ಯವನ್ನ ತಿಳಿಸುತ್ತದೆ. ಇದು ಪಾಕಿಸ್ತಾನಕ್ಕೆ ಆಳವಾದ ಹೊಡೆತ ನೀಡಲಾಗಿರುವ ನಿರ್ಣಾಯಕ ಪ್ರತಿಕ್ರಿಯೆಯಾಗಿದೆ ಎಂದು ಅಮಿತ್ ಮಾಳವಿಯಾ ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಸತ್ಯ ನುಡಿದ ಮ್ಯಾಕ್ಸರ್ ಟೆಕ್ನಾಲಜಿ. ಇನ್ನು ಭಾರತ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ನಡೆಸಿದ್ದ ದಾಳಿಯಲ್ಲಿ ಭಯೋತ್ಪಾದಕ ರಾಷ್ಟ್ರ ತಿಂದಿರುವ ಹೊಡೆತದ ಕುರಿತು ಮ್ಯಾಕ್ಸರ್ ಟೆಕ್ನಾಲಜೀಸ್ ಸೆರೆ ಹಿಡಿದ ಇತ್ತೀಚಿನ ಉಪಗ್ರಹ ಚಿತ್ರಗಳು ಸತ್ಯ ಹೇಳುತ್ತಿದೆ. ಪಾಕಿಸ್ತಾನದ ಬಹುವಾಯುನೆಲೆಗಳಿಗೆ ಅಪಾರ ಪ್ರಮಾಣದ ಹಾನಿಯನ್ನ ಬಹಿರಂಗಪಡಿಸಿದೆ. ಚಿತ್ರಗಳಲ್ಲಿ 4 ಪಾಕಿಸ್ತಾನಿ ವಾಯುನೆಲೆಗಳಿಗೆ ಹಾನಿಯನ್ನ ತೋರಿಸುತ್ತದೆ. ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ವಾಯುನೆಲೆ, ಸರ್ಗೋದಾದಲ್ಲಿರುವ PAF ಬೇಸ್ ಮುಷಾಫ್, ಬೋಲಾರಿ ವಾಯುನೆಲೆ ಮತ್ತು ಜಾಕೋಬಾದ್ನಲ್ಲಿರುವ PAF ಬೇಸ್ ಶಹಬಾಜ್ ಸೇರಿದಂತೆ ಹಲವು ನೆಲೆಗಳಿಗೆ ಹಾನಿಯಾಗಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.